ಲೋಕಸಭಾ ಚುನಾವಣೆಗೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಬರೋಬ್ಬರಿ 1,00,000 ಬೆಲೆ ಬಾಳುವ ವಾಚ್ಗಳು ಹಾಗೆ ಕಾರನ್ನ ಸೀಸ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಚೆಕ್ಪೋಸ್ಟ್ ಬಳಿ ಸೀಸ್ ಮಾಡಲಾಗಿರುವಂತದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಆಂಧ್ರ ಸಿಎಂ ಜಗನ್ ಮೋಹನ್ ಚಿತ್ರ ಉಳ್ಳುವ 96 ವಾಚ್ಗಳನ್ನ ಇದೀಗ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಕಾರನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆಂಧ್ರ ಪ್ರದೇಶದ ಅನಂತಪುರದಿಂದ ಬೆಂಗಳೂರಿಗೆ ಕಾರ್ನಲ್ಲಿ ವಾಚ್ಗಳನ್ನ ಸಾಗಿಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಸುಮಾರು 1,00,000 ಬೆಲೆ ಬಾಳುವ ವಾಚ್ಗಳು ಹಾಗೆ ಕಾರನ್ನ ಆಂಧ್ರ ಪ್ರದೇಶ ಮೂಲದ ಬಂಡಿ ನಾಗೇಂದ್ರ ಎಂಬುವವರ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಹೆಚ್ಚಿನ ತನಿಖೆ ಕೂಡ ನಡೀತಾ ಇರುವಂತದ್ದು. ಒಂದು ಕಡೆ ಲೋಕಸಭೆ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಿರೋದ್ರಿಂದ ಗಡಿಭಾಗಗಳಲ್ಲಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿಯೊಂದು ವಾಹನದ ತಪಾಸಣೆ ಕೂಡ ನಡೀತಾ ಇರುವಂತದ್ದು ಚೆಕ್ ಪೋಸ್ಟ್ಗಳಲ್ಲಿ. ಈಗ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಚೆಕ್ ಪೋಸ್ಟ್ ಬಳಿ ಸುಮಾರು 1,00,000 ಬೆಲೆ ಬಾಳುವ ವಾಚ್ಗಳು 96 ವಾಚ್ಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಅದು ಕೂಡ ಆಂಧ್ರ ಸಿಎಂ ಜಗನ್ ಮೋಹನ್ ಚಿತ್ರವುಳ್ಳ ಈ ವಾಚ್ಗಳನ್ನ ಹಾಗೆ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ಇನ್ನು ನಾಗೇಂದ್ರ ಎಂಬುವವರ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ. ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಅಪ್ಡೇಟ್ ಲಭ್ಯ ಆಗಬೇಕಾಗಿದೆ. ಆಂಧ್ರ ಪ್ರದೇಶದ ಅನಂತಪುರದಿಂದ ಬೆಂಗಳೂರಿಗೆ ಕಾರ್ನಲ್ಲಿ ವಾಚ್ಗಳನ್ನ ಸಾಗಿಸಲಾಗ್ತಾ ಇತ್ತಂತೆ. ಆಂಧ್ರ ಸಿಎಂ ಜಗನ್ ಮೋಹನ್ ಚಿತ್ರವುಳ್ಳ ಆ ವಾಚ್ಗಳನ್ನ ಬೆಂಗಳೂರಿಗೆ ಯಾಕೆ ಸಾಗಿಸಲಾಗ್ತಾ ಇತ್ತು, ಏನು ಎತ್ತ ಅನ್ನೋದರ ಕುರಿತಾಗಿ ಸಾಕಷ್ಟು ಅನುಮಾನ ಕೂಡ ಇರುವಂಥದ್ದು. ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಚೆಕ್ ಪೋಸ್ಟ್ ಬಳಿ ಆಂಧ್ರ ಸಿಎಂ ಜಗನ್ ಮೋಹನ್ ಚಿತ್ರ ಇರುವಂತಹ ವಾಚ್ಗಳು ಸಿಕ್ಕಿವೆ ಅಲ್ಲ, ಯಾರು ಈ ನಾಗೇಂದ್ರ, ಬೆಂಗಳೂರಿಗೆ ಯಾಕೆ ಆತ ಸಾಗಿಸ್ಕೊಂಡ್ ಬರ್ತಾ ಇದ್ದ, ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್. ಹೌದು ಮಧುಮಾಲ, ಇವತ್ತು ನಾವು ಬೆಳಗ್ಗೆ ನೋಡೋದಾದ್ರೆ ಲೋಕಸಭಾ ಚುನಾವಣೆ ಒಂದು ನೀತಿ ಸಂಹಿತೆ ಜಾರಿಯಾಗಿದೆ. ಅದರಲ್ಲೂ ಆಂಧ್ರ ಪ್ರದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಒಂದೇ ಸತಿ ಚುನಾವಣೆ ನಡೆಯುತ್ತೆ. ಆದ್ರೆ ಬೆಳಗ್ಗೆ ಏನು ಆಂಧ್ರದ ಸಿಎಂ ಆದ ಜಗನ್ ಅವರದ್ದು 96 ವಾಚ್ಗಳನ್ನು ಏನು ಆಂಧ್ರ ಪ್ರದೇಶದ ಅನಂತಪುರದಿಂದ ಬೆಂಗಳೂರಿಗೆ ಸಾಗಿಸುತ್ತಿದ್ದ ವೇಳೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಚೆಕ್ ಪೋಸ್ಟ್ ನಲ್ಲಿ ಅದನ್ನು ಹಿಡಿದು ಏನು ಇದು ಎಲ್ಲಿಂದ ಬಂದಿದೆ, ಎಲ್ಲಿಗೆ ಹೋಗ್ತಿದೆ ಅಂತ ಚೆಕ್ ಪೋಸ್ಟ್ ಅಲ್ಲಿ ಎಲ್ಲ ತನಿಖೆ ಮಾಡಿದಾಗ ಇದು ಏನು ಅನಂತಪುರದಿಂದ ಬೆಂಗಳೂರಿಗೆ ನಾವು ಸಾಗಿಸ್ತಾ ಇದೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ನಾವು ನೋಡೋದಾದ್ರೆ ಏನು ಬೆಳಗ್ಗೆನೆ ಈ ಕುಕ್ಕರ್ಗಳಾಗ್ಲಿ ಈ ಮದ್ಯ ಮತ್ತು ಹಣ ಎಲ್ಲ ಅಕ್ರಮವಾಗಿ ಸಾಗಿಸ್ತಾ ಇದಾರೆ ಅಂತ ಅದೊಂದು ಮಾಹಿತಿ ಬಂದ ಮೇಲೆ ಪೊಲೀಸರು ಬೇಕಾಗಿ ಆಂಧ್ರದಿಂದ ಬರುವ ಎಲ್ಲಾ ವಾಹನಗಳನ್ನು ತನಿಖೆ ಮಾಡುತ್ತಿದ್ದಾರೆ. ಮಧುಮಾಲ, ಏನು ಈ ವಿಧಾನಸಭಾ ಚುನಾವಣೆ ಬೇರೆ ಇದೆ, ಯಾಕಂದ್ರೆ ಆಂಧ್ರದಲ್ಲಿ ಒಂದೇ ಸಾರಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಒಂದೇ ಕಡೆ ನಡೆಯುವುದರಿಂದ ಎಲ್ಲ ಅಕ್ರಮವಾಗಿ ಸಾಗಿಸುತ್ತಿದ್ದ ಕುಕ್ಕರ್ಗಳು ಎಲ್ಲ ಮತ್ತು ಮದ್ಯಗಳು ಈ ಆಂಧ್ರದಿಂದ ಹೋಗುತ್ತಿದೆ ಅಂತ ಒಂದು ಮಾಹಿತಿ ಇದೆ ಪೊಲೀಸರಿಗೆ. ಅದರಿಂದ ಎಲ್ಲಾ ವಾಹನ ಚೆಕ್ ಮಾಡಿದಾಗ ಬೆಳಗ್ಗೆ 96 ವಾಚ್ಗಳು ಮಾತ್ರ ಸೀಸ್ ಮಾಡಿದ್ದಾರೆ. ಮಧುಮಾಲ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821.